ಎಲ್ಲರೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 1K ಸಬ್ಸ್ಕ್ರೈಬರ್ಸ್. ಇವಾಗ ಸದ್ಯಕ್ಕೆ ಈ ಚಾನಲ್ನ 1K ಸಬ್ಸ್ಕ್ರೈಬರ್ ಟಾರ್ಗೆಟ್ ಇದೆ. 1K ಸಬ್ಸ್ಕ್ರೈಬರ್ ರೀಚ್ ಆಗೋಕ್ಕೆ ನಿಮ್ಮ ಒಂದು ಸಪೋರ್ಟ್ ಬೇಕು. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಕೋರ್ಟ್ ಒಂದು ಹುದ್ದೆಗೆ ಕರೆದಿದ್ದಾರೆ. ಒಂದು ಪ್ಯೂನ್ ಮತ್ತು ಡ್ರೈವರ್ ಹುದ್ದೆಗೆ. ವಯಸ್ಸಿನ ಮಿತಿ, ಶೈಕ್ಷಣಿಕ ಅರ್ಹತೆ ಮತ್ತು ಕರ್ತವ್ಯ ಸ್ಥಳ, ಅರ್ಜಿ ಶುಲ್ಕ ಎಷ್ಟಿರುತ್ತೆ, ಅರ್ಜಿ ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ ಎಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಯಾಕಂದರೆ ಪಿನ್ ಟು ಪಿನ್ ಹೇಳಿರ್ತೀನಿ. ಹುದ್ದೆಗಳ ಹೆಸರು ನೋಡಿ. ಇಲ್ಲಿ ಶೀಘ್ರ ಲಿಪಿಗಾರರು ಗ್ರೇಡ್ 3 ಮತ್ತು ಬೆರಳಚ್ಚು ನಕಲುಗಾರರು, ಚಾಲಕ, ಆದೇಶ ಜಾರಿಕಾರ ಮತ್ತು ಜವಾನ. ಕರ್ತವ್ಯ ಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದಲ್ಲಿ ಕರ್ತವ್ಯ ನಿರ್ವಹಿಸಬೇಕು. ಮತ್ತು ಇಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎಷ್ಟಂದರೆ 45 ಹುದ್ದೆಗಳು ಖಾಲಿ ಇವೆ. ಹುದ್ದೆಗಳ ಸಂಖ್ಯೆ ವೇತನ ನೋಡೋದಾದರೆ ಶೀಘ್ರ ಲಿಪಿಗಾರನಿಗೆ 8 ಹುದ್ದೆಗಳು 28,000ರಿಂದ 53,000 ತನಕ ಇರುತ್ತೆ. ಮತ್ತು ಬೆರಳಚ್ಚುಗಾರ 14 ಹುದ್ದೆಗಳು 21,400ರಿಂದ 42,000 ತನಕ ಇರುತ್ತೆ. ಮತ್ತು ಬೆರಳಚ್ಚುಗಾರ ನಕಲುಗಾರ 6 ಹುದ್ದೆಗಳು 21,400ರಿಂದ 42,000 ತನಕ ಇರುತ್ತೆ. ಮತ್ತು ಇಲ್ಲಿ ಚಾಲಕ 1 ಹುದ್ದೆ ಖಾಲಿ ಇದೆ, 21,400ರಿಂದ 42,000 ತನಕ ಇರುತ್ತೆ. ಆದೇಶ ಜಾರಿಕಾರರು 11 ಹುದ್ದೆಗಳಿವೆ, 20,000ರಿಂದ 38,000 ತನಕ ಸ್ಯಾಲ್ರಿ ಇರುತ್ತೆ. ಇಲ್ಲಿ ಜವಾನ ಹುದ್ದೆ 5 ಹುದ್ದೆಗಳು ಖಾಲಿವೆ, 17,000ರಿಂದ 29,000 ತನಕ ಸ್ಯಾಲ್ರಿ ಇರುತ್ತೆ. ಎಲ್ಲ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ಶೈಕ್ಷಣಿಕ ಅರ್ಹತೆ ನೋಡೋದಾದರೆ ಶೀಘ್ರ ಲಿಪಿಗಾರ ಗ್ರೇಡ್ 3ಗೆ ದ್ವಿತೀಯ PUC 3 ವರ್ಷಗಳ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತಸ್ತಮಾನ ವಿದ್ಯಾರ್ಥಿ. ಇಲ್ಲಿ ದ್ವಿತೀಯ PUC ಅಥವಾ 3 ವರ್ಷದ ಡಿಪ್ಲೊಮಾ ಮುಗಿಸಿರಬೇಕು ಅಥವಾ ತಸ್ತಮಾನ ವಿದ್ಯಾರ್ಥಿ ಹೊಂದಿರಬೇಕು. ಬೆರಳಚ್ಚುಗಾರ ವಿದ್ಯಾರ್ಥಿ ದ್ವಿತೀಯ PUC ಅಥವಾ 3 ವರ್ಷಗಳ ಡಿಪ್ಲೊಮಾ ಪರೀಕ್ಷೆ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತಸ್ತಮಾನ ಪರೀಕ್ಷೆ ವಿದ್ಯಾರ್ಥಿ ಹೊಂದಿರಬೇಕು. ನಿಮಗೆ ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನಲ್ಲಿ ನೋಟಿಫಿಕೇಶನ್ ಲಿಂಕನ್ನು ಕೊಟ್ಟಿರ್ತೀನಿ, ಓದ್ಕೊಳ್ಳಿ. ವಿಡಿಯೋ ಜಾಸ್ತಿ ಲೆಂತ್ ಆಗುತ್ತೆ, ಎಲ್ಲ ಹೇಳ್ಕೊಂಡು ಕುಂತ್ರೆ. ಇಲ್ಲಿ ಬೆರಳಚ್ಚು ನಕಲುಗಾರ ನೋಡೋದಾದರೆ ದ್ವಿತೀಯ PUC ಅಥವಾ 3 ವರ್ಷದ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತಸ್ತಮಾನ ವಿದ್ಯಾರ್ಥಿ ಹೊಂದಿರಬೇಕು. ಇವಾಗ ಚಾಲಕ ಹುದ್ದೆ ನೋಡೋದಾದರೆ SSLC ತಸ್ತಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಇರಬೇಕು. ಲಘು ಭಾರಿ ವಾಹನ ಚಾಲಕ ಪರವಾಗಿ ಹೊಂದಿರಬೇಕು. ಇಲ್ಲಿ ಡ್ರೈವಿಂಗ್ ಲೈಸೆನ್ಸು ಬೇಕಾಗುತ್ತೆ. ಲೈಸೆನ್ಸ್ ಇರುವ ಮೊದಲ ಆದ್ಯತೆ ನೀಡ್ತಾರೆ. ಅಲ್ಲಿ ಜವಾನ್ ಹುದ್ದೆ ನೋಡೋದಾದರೆ SSLC ಅಥವಾ ತಸ್ತಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಕನ್ನಡ ಓದಲು ಬರೆಯಲು ತಿಳಿದಿರಬೇಕು. ಇಲ್ಲಿ ಜವಾನ್ ಹುದ್ದೆಗೆ SSLC ಪಾಸ್ ಆದರೆ ಸಾಕು ಮತ್ತು ಕನ್ನಡ ಓದಲು ಬರೆಯಲು ಬರಬೇಕು. ಇಲ್ಲಿ ವಯಸ್ಸಿನ ಮಿತಿ ನೋಡೋಣ. ಇಲ್ಲಿ ವಯಸ್ಸಿನ ಮಿತಿ ನೋಡೋದಾದರೆ ಕನಿಷ್ಠ 18 ವರ್ಷ ಆಗಿರಬೇಕು. ಪ್ರಜಾತಿ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷ ಆಗಿರಬೇಕು. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ ಕನಿಷ್ಠ 38 ವರ್ಷ ಆಗಿರಬೇಕು. ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ. ಆಯ್ಕೆಯ ವಿಧಾನ ನೋಡೋದಾದರೆ ಶೀಘ್ರ ಲಿಪಿಗಾರ, ಬೆರಳಚ್ಚುಗಾರ, ಬೆರಳಚ್ಚು ನಕಲುಗಾರ, ಚಾಲಕ 10th ಎಷ್ಟು ತಗೊಂಡಿರ್ತಾರೆ ಅವರ ಅಂಕದ ಆಧಾರದ ಮೇಲೆ ಒಂದು ಮೆರಿಟ್ ಲಿಸ್ಟನ್ನು ತೆಗೆದು ನಿಮಗೆ ಆಯ್ಕೆಯನ್ನು ಮಾಡ್ತಾರೆ. ಆದೇಶ ಜಾರಿಗಾರ ಮತ್ತು ಜವಾನ್ ಹುದ್ದೆ ನೋಡೋದಾದರೆ 10ನೇ ತರಗತಿ ಪರೀಕ್ಷೆಯಲ್ಲಿ ಪಡೆದ ಅಂಕ ಅದು ಸೇಮು. ನಿಮ್ಮ ಅಂಕಪಟ್ಟಿಯ ಆಧಾರದ ಮೇಲೆ ನಿಮಗೆ ಆಯ್ಕೆಯನ್ನು ಮಾಡ್ತಾರೆ. ಯಾವುದೇ ಪರೀಕ್ಷೆ ಇರುತ್ತಿಲ್ಲ. ಅರ್ಜಿ ಸಲ್ಲಿಸುವ ವಿಧಾನ ನೋಡೋಣ. ಅರ್ಜಿ ಸಲ್ಲಿಸುವ ವಿಧಾನ ಇದನ್ನು ಹೇಳ್ಕೊಂಡು ವಿಡಿಯೋ ಫುಲ್ ಲೆಂತ್ ಆಗುತ್ತೆ. ಸೊ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದನ್ನು ನೆಕ್ಸ್ಟ್ ವಿಡಿಯೋ ಅರ್ಜಿ ಸಲ್ಲಿಸುವ ವಿಧಾನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ಅದರ ಮೂಲಕ ಯಾವ ರೀತಿ ಸಲ್ಲಿಸೋದನ್ನು ನೋಡ್ಕೊಳ್ಳಿ. ಲಿಂಕನ್ನು ಇವಾಗ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಗೆ ಕ್ಲಿಕ್ ಮಾಡಿ ಅರ್ಜಿ ಸಲ್ಲಿಸಿ. ಅದನ್ನು ಯಾವ ರೀತಿ ಸಲ್ಲಿಸೋದು ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬರುತ್ತೆ. ನಿಗದಿತ ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇದೆ. ಪ್ರವರ್ಗ 2A 2B ಅಭ್ಯರ್ಥಿಗಳಿಗೆ 100 ರೂಪಾಯಿ ಇದೆ. ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ, ಅಂದರೆ ಶುಲ್ಕ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಶುಲ್ಕ ಪಾವತಿಸುವ ವಿಧಾನ ನೋಡೋದಾದರೆ ಅಭ್ಯರ್ಥಿಗಳು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮತ್ತು ನೆಟ್ ಬ್ಯಾಂಕಿಂಗ್ ಮೂಲಕ ಶುಲ್ಕ ಪಾವತಿ ಮಾಡ್ಬೋದು. ಡಿಸೆಂಬರ್ 18ಗೆ ಇದು ಪ್ರಾರಂಭವಾಗಿದೆ. ಜನವರಿ 17ಕ್ಕೆ ಕೊನೆಯ ದಿನಾಂಕ ಇದೆ. ಮತ್ತು ಶುಲ್ಕ ಪಾವತಿ ಕೊನೆಯ ದಿನಾಂಕ ಅಂದರೆ ನೀವು ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿ ಮಾಡಬೇಕಾದ್ರೆ ಅದನ್ನು ನೆಕ್ಸ್ಟ್ ಡೇ ಮಾಡಬೇಕು. ಇಲ್ಲ ಆ ದಿನವೇ ಮಾಡ್ಬೋದು, ನೆಕ್ಸ್ಟ್ ಡೇ ಮಾಡ್ಬೋದು. ಜನವರಿ 18 ಅಂತ ಡೇಟ್ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಮತ್ತು ಈ ಅರ್ಜಿಯನ್ನು ಸಲ್ಲಿಸುವ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಯಾವ ಥರ ಸಲ್ಲಿಸಬೇಕಂತ ನೆಕ್ಸ್ಟ್ ವಿಡಿಯೋನ ಹಾಕ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಈ ಮಾಹಿತಿ ಇಷ್ಟ ಆಗಿದೆ ಎಲ್ರಿಗೂ ತಿಳಿಸಿ. ಧನ್ಯವಾದಗಳು.